ಬಸ್ ಏರುವ ಮೊದಲೇ ಬಸ್ಸನ್ನ ಚಾಲಕ ಚಲಾಯಿಸಿದ ಪರಿಣಾಮ ಕಾಲೇಜ್ ವಿದ್ಯಾರ್ಥಿನಿ ಕೆಳಕ್ಕೆ ಬಿದ್ದು ಗಾಯಗೊಳಗಾಗಿದ್ದ ಹಿನ್ನೆಲೆ ಭಟ್ಕಳ ಬಸ್ ತಂಗುದಾಣಕ್ಕೆ ಪಾಲಕರು ಮತ್ತು ಸ್ಥಳೀಯರು ಬಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಭಟ್ಕಳ ತಾಲೂಕಿನ ಮೂಡಶಿರಾಲಿಯ ಚಿತ್ರ ಮಂಜುನಾಥ್ ನಾಯಕ್ ಎಂಬ ವಿದ್ಯಾರ್ಥಿನಿ ಬೈಂದೂರು ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಶುಕ್ರವಾರ ಬೆಳಗ್ಗೆ ಬೈಂದೂರು ಕಾಲೇಜಿಗೆ ತೆರಳಲು ಶಿರಾಲಿಯಲ್ಲಿ ಬಸ್ಗೆ ಕಾಯುತ್ತಿದ್ದಳು. ಬೆಳಗ್ಗೆ 7:15 ಸುಮಾರಿಗೆ ಕುಮಟಾ ಕಡೆಯಿಂದ ಭಟ್ಕಳ ಕಡೆಗೆ ತೆರಳುತ್ತಿದ್ದ ಜನಸ್ನೇಹಿ ಬಸ್ ಶಿರಾಲಿಯಲ್ಲಿ ನಿಲ್ಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಘಟನೆ ನಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಹಾಗೂ ಪಾಲಕರು ಆರೋಪಿಸಿದರು. ಘಟನೆಯಿಂದ ಆಕ್ರೋಶಿತರಾದ ವಿದ್ಯಾರ್ಥಿನಿಯ ಪಾಲಕರು ಹಾಗೂ ಸಂಬಂಧಿಕರು ಭಟ್ಕಳ ಬಸ್ ತಂಗುದಾಣಕ್ಕೆ ಮುತ್ತಿಗೆ ಹಾಕಿ ಸ್ಥಳಕ್ಕೆ ಘಟಕ ವ್ಯವಸ್ಥಾಪಕರು ಬರುವಂತೆ ಒತ್ತಾಯ ಮಾಡಿದ್ದು, ವಿಷಯ ತಿಳಿದು ಸ್ಥಳಕ್ಕೆ ಬಂದ ಡಿಪೋ ವ್ಯವಸ್ಥಾಪಕ ದಿವಾಕರ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಅಷ್ಟಕ್ಕೆ ಸುಮ್ಮನಾಗದ ವಿದ್ಯಾರ್ಥಿನಿಯ ಪಾಲಕರು ಸ್ಥಳಕ್ಕೆ ಬಸ್ ಚಾಲಕ ಹಾಗೂ ನಿರ್ವಾಹಕನನ್ನ ಕರೆಸುವಂತೆ ಒತ್ತಾಯ ಮಾಡಿದರು. ಅಧ್ಯಕ್ಷರಾದಿಯಾಗಿ ನಾವು ಎಷ್ಟು ಜನ ಬಂದಿದ್ವಿ? 3 ಸಲ ನಿಮ್ಮ ಹತ್ರ ಬಂದಿದ್ವಿ. ಶಿರಾಲಿಯಲ್ಲಿ ಬಸ್ ಸರಿ ನಿಲ್ಸಿದಿಲ್ಲ, ಮಕ್ಕಳು ನಿಮ್ಮ ಹತ್ರ ಪದೇ ಪದೇ ನಾವು ಇದೇ ಕಂಪ್ಲೇಂಟ್ ಆಗುತ್ತೆ ಸರ್. ನಾವು ಹೇಳಿದ್ವಿ ಶಿರಾಲಿಯಲ್ಲಿ ರಶ್ ಇರ್ತದೆ, ಮಕ್ಕಳು ಶಿರಾಲಿಯಲ್ಲಿ ನಾಳೆ ಮಕ್ಕಳ ಜೀವ ಹೋದ್ರೆ ಮಕ್ಕಳು ಕೊಡ್ತಾರೆ ನಮ್ಗೆ. ನೀವು ತಂದು ಕೊಡ್ತಾರೆ ನಾನು ಅದು ಚಂದ ಮಾಡಿದ್ದೆ. ನಾವೆಲ್ಲ ಪ್ರೈವೇಟ್, ನೀವು ಅಷ್ಟೇ ಸರ್, ಮಕ್ಕಳು ಪ್ರೈವೇಟ್ ಸ್ಕೂಲ್ ಬಸ್ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಾನು ಅದು ಎಕ್ಸಾಂಪಲ್ ಹೇಳಿದ್ದೆ. ನೆನ್ಕೊಂಡ ನನ್ನ ಮಗು ನಾನು ಪ್ರೈವೇಟ್ ಸ್ಕೂಲಲ್ಲಿ ಕಳಿಸ್ತೀನಿ ಸರ್, ನನ್ನ ಮಕ್ಕಳಿಗೆ ಗಾಡಿ ಬರ್ತದೆ, ನಾವಿಲ್ಲಿ ಬೇರೆಯವ್ರ ಮಕ್ಕಳಿಗೋಸ್ಕರ ಬಂದಿದ್ದೀವಿ ಅಂತ ಕಂಡು ಅದು ಹೇಳಿದ್ದೆ ನಾನು. ಸ್ವಲ್ಪ ನೀವು ಅದು ತಿಳ್ಕೊಳ್ಳೋದು ಸರ್. ಪ್ರತಿ ಸಲ ಶಾಲೆ ಶುರುವಾದ ಇದೆ. ಈ ಸಮಯದಲ್ಲಿ ವ್ಯವಸ್ಥಾಪಕ ಮತ್ತು ಪಾಲಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಭಟ್ಕಳ ಶಹರ ಠಾಣಾ ಪೊಲೀಸರು ಮಧ್ಯ ಪ್ರವೇಶಿಸಿ ಪಾಲಕರನ್ನ ಹಾಗೂ ಸ್ಥಳೀಯರನ್ನ ಸಮಾಧಾನ ಪಡಿಸಿದರು. ನಂತರ ವ್ಯವಸ್ಥಾಪಕರು ಘಟನೆಗೆ ಸಂಬಂಧಿಸಿದಂತೆ ಚಾಲಕ ಮತ್ತು ನಿರ್ವಾಹಕ ವಿಚಾರಣೆ ಮಾಡಿ ತಪ್ಪಿತಸ್ಥರೆಂದು ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ವರದಿ ಲೋಕೇಶ್ ನಾಯಕ್, ವಿಬಿಸಿ ನ್ಯೂಸ್, ಭಟ್ಕಳ. ಚಿಕ್ಕೋಡಿ ಲೋಕಸಭೆ ಚುನಾವಣೆ